ಅಣ್ಣ ನಮ್ಮ ಸಂಬಂಧಿಕರು ಬಿಟ್ಟು ಕಳಿಸಿ ಅಂದ ತಕ್ಷಣ ಬಿಟ್ಟು ಕಳಿಸ್ತಾರೆ ಅಣ್ಣ. ನಾವ್ ಏನಣ್ಣ ಮಾಡೋದು? ದಿನ 100 ಜನ ರೈತರು ಬಂದು ನಮ್ಮ ಮನೆ ಹತ್ರ ಟಾರ್ಚರ್ ಕೊಡ್ತಾ ಇದ್ದೀವಿ. 2-3 ತಿಂಗಳಿದ್ದು ನಮ್ಮ ಊಟ ಸರಿಯಾಗಿ ಮಾಡಿಲ್ಲ, ನಿದ್ದೆ ಮಾಡಿಲ್ಲ. ನಾವು ನೋಡೋಣ ಯಾವ ಗತಿಗೆ ಬಂದಿದ್ದೀವಿ. ನಾವ್ ಏನಾದ್ರು ತುಪ್ಪ ಮಾಡಿದ್ರೆ ನಮ್ಮನ್ನು ಬಿಡ್ತಾ ಇದ್ರು. ಯಾರಿಗಾದ್ರೂ ತುಪ್ಪ ಮಾಡಿದ್ರೆ ಹೇಳಕ್ಕಲ್ಲ. ನಮ್ದು 2 ಕೋಟಿ ಯಾಕೆ ಮುಗಿಸೋದು? ಕನ್ನಡ ಸಪೋರ್ಟ್ ಮಾಡಿದವರು, ಕನ್ನಡ ಸಪೋರ್ಟ್ ಮಾಡೋದು. ನಾನು ಕಾಂಗ್ರೆಸ್ ಕಾರ್ಯಕರ್ತ ಬಿಡ್ತಾ ಇದ್ರು, ನೇಣು ಹಾಕ್ಸ್ತಾ ಇದ್ರು, ಸೂಟ್ ಮಾಡ್ತಾ ಇದ್ರು ನಮ್ಮನ್ನ. ನಮಗೆ ನ್ಯಾಯ ಕೊಡು. ನಿನ್ ಮಿನಿಸ್ಟರ್ ಅಂದ್ರೆ ನಿನ್ ಮನೆಯಲ್ಲೇ. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಾ? ನಾನು ನಿಮ್ಮ ಬಾಲಕೃಷ್ಣ ಬರಗೂರು. ಬಂಧುಗಳೇ, ಈ ವ್ಯಕ್ತಿ ಇಷ್ಟೊಂದು ಕಿರ್ಚಾಡ್ತಾ ಇದ್ದಾನೆ, ಕಾರಣ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಅಂತ ಅಂದ್ಕೋತೀನಿ. ಈ ಹಿಂದೆ ಒಂದು 2-3 ದಿನದ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ ಇದ್ರ ಬಗ್ಗೆ. ಇದು ಚಿಕ್ಕಬಳ್ಳಾಪುರದ ಪೆರಸಂದ್ರದ ಒಂದು ಘಟನೆ, ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿತ್ತು. ಆ ಘಟನೆ ವ್ಯಾಪ್ತಿಯಲ್ಲಿ ಇವರು ರಾಮಕೃಷ್ಣಪ್ಪ ಅಂತ. ಇದು ಸಂಕ್ಷಿಪ್ತವಾಗಿ ಒಂದು ವಿವರ ಕೊಡ್ತೇನೆ. ಬಂಧುಗಳೇ, ಈ ಘಟನೆ ಏನಾಯಿತು ಅಂದರೆ, ಈ 3-4 ತಿಂಗಳ ಹಿಂದೆ ತೆಲಂಗಾಣದ ಅಕ್ಬರ್ ಸದ್ದಾಂ ನಾಸೀರ್ ಅನ್ನೋರು 1,89,00,000 ಮೆಕ್ಕೆಜೋಳನ ಖರೀದಿ ಮಾಡ್ತಾರೆ. ಅದು ಸಾಲದ ರೂಪದಲ್ಲಿ ಈ ರಾಮಕೃಷ್ಣಪ್ಪ ಅನ್ನೋರ ಜೊತೆ ಇವರು ದಕ್ಷಿಣ ಭಾರತದಲ್ಲೇ ಒಂದು ಮೆಕ್ಕೆಜೋಳ ಫೇಮಸ್ ವ್ಯಾಪಾರಿ ಆಗಿರ್ತಾರೆ. ರೈತರು ಇವ್ರ ಬಳಿ ಎಲ್ಲ ತಂದುಕೊಡ್ತಾರೆ. ಇವರು ಅದನ್ನು ತೆಲಂಗಾಣದ ಮೆಕ್ಕೆಜೋಳ ವ್ಯಾಪಾರಿಗಳಿಗೆ ಮಾರಿರ್ತಾರೆ. ಆ ದುಡ್ಡು 3-4 ತಿಂಗಳಾದರೂ ಕೊಡ್ತಾ ಇರಲ್ಲ. ಇವತ್ತು ನಾಳೆ ಅಂತ ಹೇಳ್ತಾನೇ ಇರ್ತಾರೆ. ಈ ಘಟನೆ ಬಗ್ಗೆ ಇವರು ಬೇಸತ್ತು ಪೆರಸಂದ್ರ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟನ್ನು ಲಾರ್ಜ್ ಮಾಡ್ತಾರೆ. ಕಂಪ್ಲೇಂಟು ಲಾರ್ಜ್ ಮಾಡಿದಾಗ ಜಗದೀಶ್ ರೆಡ್ಡಿ ಅನ್ನೋ ಇನ್ಸ್ಪೆಕ್ಟ್ರು ತೆಲಂಗಾಣಕ್ಕೆ ಹೋಗಿ ಅವ್ರನ್ನೆಲ್ಲ ಹಿಡಿದು ಅಕ್ಬರ್ ಪಾಷಾನವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಬಂದ ಬಳಿಕ ಏನಾಗುತ್ತೆ ಅಂದರೆ, ಈ ಜಮೀರ್ ಅಹಮದ್ ಅವರು ಏನು ಮಾಡ್ತಾರೆ, ಅವರು ನಮ್ಮವರು, ನಮ್ಮ ರಿಲೇಷನ್ ಅಂತ ಹೇಳ್ಬಿಟ್ಟು ಆ ಇನ್ಸ್ಪೆಕ್ಟ್ರಿಗೆ ಒಂದು ಫೋನ್ ಮಾಡ್ತಾರೆ. ಆ ಫೋನ್ ಮಾಡಿದ ತಕ್ಷಣ ಪೊಲೀಸು ಅವ್ರನ್ನ ಬಿಟ್ಬಿಟ್ಟು ಸುಮ್ಮನಾಗ್ಬಿಡ್ತಾನೆ. ಅದಾದ ಬಳಿಕ ಈ ಅಮೌಂಟನ್ನು ವಾಪಸ್ ಕೊಡಬೇಕಲ್ವ, ಆದರೆ ಯಾರು ವಾಪಸ್ ಕೊಡ್ತಾನೇ ಇರಲ್ಲ ಅವರು. ಈಗ ಹಿಂದೇನಾಗಿದೆ ಅಂತಂದರೆ, ಜಮೀರ್ ಅಹಮದ್ ಅವರು ಚಿಕ್ಕಬಳ್ಳಾಪುರಕ್ಕೆ ಭೇಟಿ ನೀಡಿರ್ತಾರೆ ಒಂದು ಕಾರ್ಯಕ್ರಮದ ನಿಮಿತ್ತ. ಈ ಸಂದರ್ಭದಲ್ಲಿ ಮೆಕ್ಕೆಜೋಳ ವ್ಯಾಪಾರಿ ರಾಮಕೃಷ್ಣಪ್ಪ ಅವರು ತನ್ನ ರಕ್ತದಲ್ಲಿ ಲೆಟ್ರ್ ಬರೆದು ಡೆತ್ ನೋಟನ್ನು ಬರ್ಕೊಂಬಂದ್ಬಿಟ್ಟು, ನಾನು ಸಾಯ್ತೀನಿ, ನನಗೆ ದುಡ್ಡು ಕೊಡಲೇಬೇಕು, ಕೊಡಿಸ್ಬೇಕು, ನೀವು ನಿನ್ನ ಮಿನಿಸ್ಟರ್ ಆಗಿದ್ರು ಓಕೆ, ಏನಾಗಿದ್ರು ಓಕೆ. ಅಫ್ಕೋರ್ಸ್ ಸರಿ, ಈಗ ನ್ಯಾಯದ ಕಡೆ ಜನಸೇವಕರು ಇರಬೇಕು. ಇವ್ರು ನೋಡಿದ್ರೆ ತಮ್ಮವರು, ತಮ್ಮ ರಿಲೇಷನ್ನು ಅಂತೇಳಿ ಅವ್ರನ್ನ ಕೇಸ್ ಮುಚ್ಚಾಕೋದಕ್ಕೆ ಹೊರಟಿದ್ದಾರೆ ಮಿಸ್ಟರ್ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು. ಈ ರೈತರಿಗೆ ಅನ್ಯಾಯ ಆಗೋದನ್ನು ಕೇಳೋರು ಯಾರು? ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ ಅನ್ನೋದನ್ನ ಒಂದು ಸ್ವಲ್ಪ ಕೇಳ್ಕೊಬನ್ನಿ, ನೋಡೋಣ. ನಾನೇನೋ ಪೊಲೀಸ್ ಅವ್ರು ಕೇಳ್ಕೊಂಡು ನಾನು ಸಹಾಯ ಮಾಡಿ ಅಂತ ಹೇಳ್ಕೊಂಡು ಬಂದು ರಾಜ್ಯ ಸಹಾಯ ಮಾಡ್ಕೊತಾ ಇದ್ವಣ. ಅಷ್ಟೊತ್ತಿಗೆ ಇವ್ರು ಏನಕ್ಕನ ಬರಬೇಕಾಗಿತ್ತು. ಇವ್ರು ಬಂದಿದ್ದಕ್ಕೆ ಮತ್ತೆ ವಾಪಸ್ ಆಯ್ತಣ್ಣ ಬಂದಿರೋದು. ಏನಣ್ಣ ಮಾಡೋದು? ನೋಡೋಣ ರೈತರು ಎಷ್ಟು ಜನ ಎಲ್ಲಪ್ಪ, ನೋಡೋಣ ರೈತರು, ನೋಡೋಣ ಎಷ್ಟು ಜನಕ್ಕೆ ದುಡ್ಡು ಕೊಡ್ಬೇಕು. ಅಣ್ಣ ನಾನು ಸತ್ತೋಗೋದು ಒಂದೇ ಭರವಸೆ ಅಣ್ಣ. ಅವ್ರು ನನಗೆ ನ್ಯಾಯ ಕೊಟ್ಟು ಹೋಗಿಲ್ಲ ಅಂದ್ರೆ ನಾನು ಸಾಯಂಕಾಲವರೆಗೂ ನನ್ನ ಪ್ರಾಣ ಇರಲ್ಲ ಅಣ್ಣ. ನನಗೆ ನ್ಯಾಯ ಬೇಕು. ನೋಡೋಣ ಎಷ್ಟು ಜನಕ್ಕೆ, ನೋಡೋಣ ಏನು ಜವಾಬ್ ರೈತರಿಗೆ. ನನಗೋಸ್ಕರ ಅವ್ರು 20 ಜನ ಬಚ್ಚಿಟ್ಕೊಂಡಿದ್ದಾರಣ್ಣ. ಈ ಘಟನೆ ವಿಷಯವಾಗಿ ಒಂದು ವಾರದ ಹಿಂದೆ PSIಗೆ ಜಮೀರ್ ಅಹಮದ್ ಖಾನ್ ಫೋನ್ ಮಾಡಿದ ಒಂದು ಆಡಿಯೋ ವೈರಲ್ ಆಗಿತ್ತು. ಈ ಜಮೀರ್ ಅಹಮದ್ ಖಾನ್ ಏನು ಫೋನ್ ಮಾಡಿದ ಬಳಿಕ ಈ ಪೊಲೀಸ್ನವರು ಈ ಕೇಸನ್ನು ಬಿಟ್ಟಾಕ್ಬಿಡ್ತಾರೆ. ತದನಂತರ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದಾದರೆ ಅದನ್ನು ಹೇಳೋದಕ್ಕಾಗಲ್ಲ. ಎಲ್ಲ ಜೋಳದ ವ್ಯಾಪಾರಿಗಳು ರೈತರಿಗೆ ಕೊಡಬೇಕಾದ ಹಣನ ಕೊಡೋಕ್ಕಾಗದೆ ಅವರು ಮನೆ ಬಿಟ್ಟು ತಪ್ಪಿಸ್ಕೊಂಡು ತಿರುಗಾಡ್ತಾ ಇರ್ತಾರೆ. प्रोग्राम के माहौल को ना बिगाड़े, प्रोग्राम के माहौल को ना बिगाड़े. 5 ನಿಮಿಷ ನಾನು ಮಾತಾಡ್ಕೊಳಕ್ಕೆ ಅವಕಾಶ ಮಾಡ್ಕೊಳ್ಳೋಣ. ನಾನು ಸತ್ತೋಗ್ತೀನಿ ಇಲ್ಲ. ಇಷ್ಟೆಲ್ಲ ಮೋಸ ಮಾಡಿದ್ದಾರೆ ನಮ್ಗೆ. ಒಂದೇ ಒಂದು ನ್ಯಾಯ ಕೇಳಬೇಕಣ್ಣ. ನ್ಯಾಯ ಕೇಳಕ್ಕೆ ಬಂದಿರೋದಣ್ಣ ನಾನು. ರೈತರು ಸಾಯಿಸ್ತಾ ಇದ್ದಾರೆ. ನಾವೇನ್ ಮಾಡೋದು ನಾವು ಕೆಲಸ ಮಾಡಬೇಕು, ಇಷ್ಟೆಲ್ಲ ಮಾಡೋದು. ಅಣ್ಣ ನಮಸ್ಕಾರ ಅಣ್ಣ. ಜೋಳದ ದುಡ್ಡು ಅನ್ಯಾಯ ಆಗ್ಬಿಟ್ಟಿದೆ ಹೇಳಣ್ಣ. ಹೌದಣ್ಣ ನನಗೆ ನ್ಯಾಯ ಚಿಕ್ಕಬಳ್ಳಾಪುರ ಬಿಸ್ನೆಸ್ ತೆಲಂಗಾಣ ಮಾಡ್ತಾವ್ನೆ. ಯಾರು ಬಂದಿದ್ರು ಈ ತರ ನಿಮ್ಮ ಹೆಸರೇನು
ರಾಮಕೃಷ್ಣ ಅವ್ರ ದುಡ್ಡು ತಗೊಂಡಿದ್ದಾರೆ, ತಗೊಂಡಿರೋದು ನಿಜ ಕಣಪ್ಪ ಅದು. ಅವ್ರು ಹೇಳೋ ಸರ್ ದುಡ್ಡು ತಗೊಂಡಿಲ್ಲ. ಅಣ್ಣ ಇಲ್ಲ ಎರಡು ಕೊಡ್ಬೇಕಣ್ಣ, ನನಗೆ 1,89,00,000 ಕೊಡ್ಬೇಕಣ್ಣ. ಇದು ಮಾತಾಡಿ ಅಣ್ಣ ನಾನು ಮಾಡಕ್ ಬಂದಿಲ್ಲ. ಒಂದು ನಿಮಿಷ ಒಂದೇ ಒಂದು ನಿಮಿಷ. ಈಗ ನಾನು ಏನಂತ ಹೇಳ್ತೀನಿ ಕೇಳಿಸ್ಕೊಂಡು ಅಣ್ಣ ನಂಗೆ ಸಹಾಯ ಮಾಡ್ಕೊಡು. ನಾನು ಸತ್ತೋಗ್ತಾ ಇದ್ದೀನಿ ಅಣ್ಣ. ಅಣ್ಣ ಡೆತ್ ನೋಟ್ ಬರ್ಕೊಂಡು ಬಂದಿದ್ದೀನಿ ಅಣ್ಣ. ನಾನು ಸತ್ತೋಗ್ತೀನಿ ನಾವೇ ಮಾಡಕತ್ತದೆ. ಅಣ್ಣ. ನಾನು ಸತ್ತೋಗ್ತೀನಿ ಅಣ್ಣ. ಜನರು ಬಗ್ಗೆ ಸಾಯಿಸ್ತಾ ಇದ್ದಾರೆ. ಏನ್ ಮಾಡ್ಬೇಕು ಹೇಳಪ್ಪ. ಅಣ್ಣ ಮನೆ ಹತ್ರ ಸಾಯಿಸ್ತಾ ಇದ್ದಾರೆ. ರೈತರು 25 ಜನ ಬಂದಿದ್ದಾರೆ. 25 ಜನ 25 ಜನ ನನಗೆ ನ್ಯಾಯ ಬೇಕು. ನ್ಯಾಯ ಕೊಡಕ್ಕೆ ಕೋರ್ಟಿಗೆ ಪೊಲೀಸಿಗೆ ನ್ಯಾಯ ಕೊಟ್ಟೇ ಕೊಡ್ತಾರೆ. ಯಾವನಿದ್ರು ಅನ್ಯಾಯ ಯಾರು ಮಾಡಲ್ಲ. ಹೇಳ್ರಿ ಕೇಳಿ ನನ್ನ ನೆಂಟನ, ನನ್ನ ರಿಲೇಷನ, ನನ್ನ ತಮ್ಮನ ಯಾರೋ ಬಂದು ಹೇಳು. ಈಗ ಸರ್ಕಾರದಲ್ಲಿ ಜನಗಳು ಬಂದ ನಮ್ಮ ರಿಲೇಷನ್ ಅಂತ ಫೋನ್ ಮಾಡಿ ಈಗ ನಮ್ಮ ನೆಂಟನ ಏನು ಯಾರೋ ಬಂದು ಕೇಳಿದ್ರು ಅಂತ ಸಬೂಬು ಹೇಳ್ತಿರೋ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರೇ, ನೋಡಿ ಇಲ್ಲಿ ಇನ್ನೊಂದು ಘಟನೆ ನೀವು ವಿಡಿಯೋದಲ್ಲಿ ಗಮನಿಸಿರ್ಬೋದು. ಪೊಲೀಸ್ನವರೆಲ್ಲ ಸೇರ್ಕೊಂಡು ಆ ರಾಮಕೃಷ್ಣಪ್ಪನನ್ನೇ ತಳ್ಳುವಂಥ ಸ್ಥಿತಿಗೆ ಬಂದಿರ್ತಾರೆ. ಯಾಕಂದರೆ ಧಿಕ್ಕಾರಕ್ಕಿಂತ ಅಧಿಕಾರನೇ ಮೇಲು ಅನ್ನೋದು ಒಂದು ಮಾತಿದೆಯಲ್ಲ, ಈ ರೀತಿ ಇಲ್ಲಿ ನಡೀತಾ ಇದೆ. ನ್ಯಾಯ ಕೊಡಿಸೋದಕ್ಕೆ ಯಾರೂ ಮುಂದಿಲ್ಲ ಸ್ವಾಮಿ, ಇಲ್ಲಿ ಎಲ್ಲರೂ ಬಾಯಿ ಮುಚ್ಚಿಸೋಕ್ಕೆ ರೆಡಿ ಇದ್ದಾರೆ ಅಂತ ಕಾಣ್ತಾ ಇದೆ. ಹೇಗೋ ರಾಮಕೃಷ್ಣಪ್ಪನ ಅಲ್ಲಿಂದ ಹೊರಗಡೆ ಕರೆತಂದ ಪೊಲೀಸರು ಈ ಕಾರ್ಯಕ್ರಮ ಮುಗಿದ ಬಳಿಕ ಜಮೀರ್ ಅಹಮದ್ ಖಾನ್ ಅವರು ರೈತರಿಗೆ ನಾನು ಮೋಸ ಆಗೋದಕ್ಕೆ ಬಿಡಲ್ಲ, ನಾನು ತೆಲಂಗಾಣದ ಅಕ್ಬರ್ ಪರ ಅಲ್ಲ ರೈತರ ಪರ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಾಲು ಕಿತ್ತೇ ಬಿಟ್ಟರು. ರೈತರ ಕಡೆಯವರು ಅವ್ರಿಗೆ ನೇರವಾಗಿ ನಾನು ಕೇಳಿದೆ, ನಾನು ಏನ್ರಿ ಮಾತಾಡಿದೆ, ಈಗ ನಾವು ಸರ್ಕಾರದಲ್ಲಿ ಮಂತ್ರಿ ಇದ್ದೀನಿ, ಯಾರನ್ನ ಏನಾಗ್ತದೆ ಸಹಾಯ ಮಾಡಿ ಅಂತ ನಮ್ಮ ತಾವು ಬರ್ತಾರೆ. ಯಾರೋ ತಬರ್ ಅಂತವ್ರು ಬಂದರು, ಯಾರೋ ಅಕ್ಬರ್ ಅಂತವ್ರನ್ನ ಏನೋ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಈ ಥರ ದುಡ್ಡು ಯಾರಿಗೂ ಕೊಡಬೇಕಂತ ಹೇಳ್ಬಿಟ್ಟು ದುಡ್ಡು ತೊಗೊಂಡಿರೋದು ನಿಜ. ಅವ್ರು ಹೇಳೋಷ್ಟು ದುಡ್ಡಿಲ್ಲ, ಕಡಿಮೆ ಇದೆ ದುಡ್ಡು, ಅದೇನಿರೋದು ಕೂತ್ಕೊಂಡು ಕಾಂಪ್ರಮೈಸ್ ಮಾಡೋಪ್ಪ ಅಂತ ಹೇಳಿರೋದು. ನಾನು ಅವ್ರನ್ನ ಬಿಟ್ಬಿಡಿ, ಇಲ್ಲಿಗಲ್ ಆಗಿಬಿಡಿ, ದುಡ್ಡು ತೊಗೊಂಡ್ಬಾರ್ದು ಅಂತ ಏನಾರು ಹೇಳಿದ್ದೀನಿ. ಫೋನಲ್ಲಿ ಏನು ಹೇಳಿದ್ದೀನಿ ನಾನು, ನೋಡ್ರಿ ಯಾರೋ ಅಕ್ಬರ್ ಅಂತ ಇದ್ದಾರೆ ಅಂತ ಅರೆಸ್ಟ್ ಮಾಡ್ಕೊಂಡು ಬಂದಿರಂತೆಲ್ಲ, ಅವ್ನು ದುಡ್ಡು ತೊಗೊಂಡಿರೋದು ನಿಜ. ಅದು ಅವ್ನು ಕೂತ್ಕೊಂಡು ಅಷ್ಟಿಲ್ಲ, ಅವ್ರು ಹೇಳೋಷ್ಟಲ್ಲಿ ಅಷ್ಟಿಲ್ಲ ದುಡ್ಡು, ಕಡಿಮೆ ತೊಗೊಂಡಿದ್ದಾರೆ ಅಂತ ಕೂತ್ಕೊಂಡು ರಾಜಿ ಮಾಡಿ ಸೆಟಲ್ ಮಾಡ್ರಿ ಅಂತ ಹೇಳಿದ್ದೀನಿ. ತಪ್ಪೇನಿದೆ ಅದು, ತಪ್ಪೇನಿದೆ. ಆಮೇಲೆ ಅಕ್ಬರೂ ಲೋಕಲ್ ಅವ್ನು ಚಿಕ್ಕಬಳ್ಳಾಪುರವನೇ, ಅಕ್ಬರ್ ಮೂಲತಃ ಅವನು ಚಿಕ್ಕಬಳ್ಳಾಪುರವನೇ. ಈಗ ನಮ್ಮ ತಾವು ಬರ್ತಾರೆ ಸಾಯಿಗೆ, ಈಗ ನಸೀರ್ ಅಹಮದ್ ಸಾಹೇಬ್ರದ್ದು 1,000 ಜನ ಬರ್ತಾರೆ, ನಮ್ಮ ತಾವು ಬರ್ತಾರೆ. ನಾನು ಫೋನ್ ಮಾಡಿ ಇಲ್ಲಿಗಲ್ ಆಗಿ ಬಿಟ್ಬಿಡಿ ಅವನ್ನ, ದುಡ್ಡು ಕಲೆಕ್ಟ್ ಮಾಡೋಂಗಿಲ್ಲ ಹಂಗೆ ಏನಾರು ಹೇಳಿದ್ದೀನಿ ನಾನು. ಈಗ ಅವ್ರು ತೊಗೊಂಡಿದ್ರೆ ಅವ್ರು ಕೊಳ್ಳೇಬೇಕು. ಈಗ ತೊಗೊಂಡಿದ್ದಿದ್ರೆ ಈಗ ರಾಮಕೃಷ್ಣಗೆ ಅದು ಹೇಳಿದೆ, ನಾವು ಯಾರಿಗೂ ಅನ್ಯಾಯ ಮಾಡಲ್ಲ, ನಾವು ಯಾರಿಗೂ ಇದು ಮಾಡೋಕ್ಕೆ ಹೋಗಲ್ಲ. ಅವನೇನಾರು ಅಕ್ಬರ್ ತೊಗೊಂಡಿಗೆ ಲೀಗಲ್ ಆಗಿ ತೊಗೊಂಡು ನೀವು ವಸೂಲಿ ಮಾಡ್ಕೊಳ್ಳಿ, ನೀವು ಕಾನೂನು ಪ್ರಕಾರ ವಸೂಲಿ ಮಾಡ್ಕೊಳ್ಳಿ. ಈಗ ನಾನೇನಂದೆ ಅವತ್ತು ಫೋನಲ್ಲಿ, ನೋಡ್ರಿ ಯಾರೋ ನನ್ನ ಸ್ನೇಹಿತರು ಬಂದು ಹೇಳಿದ್ದಾರೆ, ಅವ್ರು ಅಕ್ಬರ್ ಅಂತ ಹೇಳ್ಬಿಟ್ಟು ಏನೋ ಅರೆಸ್ಟ್ ಮಾಡಿದ್ರು ಅಂತೇಳಿ, ಅವ್ನು ದುಡ್ಡು ತೊಗೊಂಡಿರೋದು ನಿಜ. ಅವ್ನು ಹೇಳೋಷ್ಟು ದುಡ್ಡಿಲ್ಲ, ಹೆಚ್ಚು ಕಡಿಮೆ ಇದೆ, ಕೂತ್ಕೊಂಡು ಮಾಡಿ ಸೆಟಲ್ ಮಾಡಿ ಅಂತ ಹೇಳಿದ್ದೀನಿ ನಾನು. ತಪ್ಪೇನಿದೆ ಅದು? ಈಗ ಬೇಲ್ ನಾನು ಕೊಟ್ಟಿದ್ದೀನಾ? ಈಗ ಅರೆಸ್ಟ್ ಮಾಡಿದ್ದಾರೆ, 10 ದಿನ ಕಸ್ಟಡಿಯಲ್ಲಿದ್ದ ಅಂತ. ಒಂದು ನಿಮಿಷ ಗುರುಗಳೇ, ಈಗ ನಾನು ಹೇಳಿದ ತಕ್ಷಣ ಅವ್ನು ಬಿಟ್ಬಿಟ್ರಾ? ಈಗ ಅವನು 10 ದಿನ ಸ್ಟೇಷನಲ್ಲಿದ್ದ, ಕೋರ್ಟ್ಗೆ ಹೋದ, ಕೋರ್ಟಿಂದ ಬೇಲ್ ತೊಗೊಂಡು ಆಚೆ ಬಂದಿರೋದು. ಈಗ ಬೇಲ್ ಕೊಟ್ಟಿರೋದು ಯಾರು? ನ್ಯಾಯಾಲಯ ಕೊಟ್ಟಿರೋದು. ಈಗ ಅವ್ರದ್ದು ವ್ಯವಹಾರ ನಾನೇನು ಮಾಡೋಕ್ಕಾಗ್ತದೆ ಸರ್? ಈಗ ನಂತರ ಸಹಾಯ ಬಂದಿದ್ರು, ಈಗ ನೀನು ಬರ್ತೀಯಾ ಬ್ರದರ್, ಯಾರಿಗಣ್ಣ ನೀನು ಕರ್ಕೊಂಡು ಬರ್ತೀಯಾ ಸರ್? ನಮ್ಮವ್ರಿಗೆ ಅನ್ಯಾಯ ಆಗಿದೆ, ಸ್ವಲ್ಪ ಹೇಳಿ ಸರ್, ನಾನು ಹೇಳಲ್ಲ ಅಂತ ಹೇಳಕ್ಕಾಗ್ತದ? ನಾವು ಸರ್ಕಾರ ಅವ್ರು ಏನಾದ್ರೆ ಈಗ ನಾವು ಆಮೇಲೆ ರೈತರು ಅನ್ನದಾತರು, ಅವರು ರೈತರಿಗೆ ಅನ್ಯಾಯ ಮಾಡೋದು ಪ್ರಶ್ನೆ, 5 ನಿಮಿಷ, ರೈತರಿಗೆ ಅನ್ಯಾಯ ಮಾಡೋದು ಪ್ರಶ್ನೆ ಬರಲ್ಲ. ಅವ್ರು ಅನ್ನ ಕೊಡ್ತಾರೆ, ಅನ್ನದಾತರು ಅವರು, ಅವ್ರನ್ನ ಮಾಡೋದು. ಅವ್ರು ರೈತರು ಅಂತಲೂ ಗೊತ್ತಿಲ್ಲ ನನಗೆ, ಯಾವ ವಿಚಾರ ಯಾರು ದುಡ್ಡು ಏನಂತ ಗೊತ್ತಿಲ್ಲ ನನಗೆ. ಅವ್ರು ಏನಂದ್ರು, ದುಡ್ಡು ಕೊಡಬೇಕಾಗಿರೋದು ನಿಜ, ಅವ್ರು ಹೇಳಷ್ಟು ದುಡ್ಡಿಲ್ಲ, ಸ್ವಲ್ಪ ಕಡಿಮೆ ದುಡ್ಡಿದೆ, ಅವ್ರಿಗೂ ವ್ಯತ್ಯಾಸ ಇದೆ, ಸ್ವಲ್ಪ ಹೇಳಿ ಕಾಂಪ್ರಮೈಸ್ ಮಾಡಿ ಅಂತ ನಾನು ಫೋನ್ ಮಾಡಿ ಹೇಳಿದ್ದೀನಿ ನಾನು. ಹೇಳಿದ್ದೀನಿ ನಾನು ನಮ್ಮ ಆಂಜನೇಯನ್ ಹೇಳಿದ್ದೀನಿ ನಾನು, ನಮ್ಮ ಮಾಜಿ ಜಿಲ್ಲಾಧ್ಯಕ್ಷರಿಗೆ ಈಗ ಚೇರ್ಮನ್ ಆಗಿದ್ದಾರೆ, ಅವ್ರಿಗೆ ಹೇಳಿದ್ದೀನಿ, ನೋಡಪ್ಪ ರೈತರಿಗೆ ಅನ್ಯಾಯ ಆಗೋದು ಬೇಡ, ಅವ್ರನ್ನ ಕರೆಸಬೇಕು, ಕೂಂತಿ ಅದು ಏನೇನು ಲೆಕ್ಕಾಚಾರ ಮಾಡಿ ನಾಳೆ ಅಕ್ಬರ್ಗೂ ಅವ್ರಿಗೆ ಹೇಳ್ತೀನಿ. ನಂತರ ಯಾರು ಬಂದಿದ್ರು ಅವ್ರಿಗೆ ಫೋನ್ ಮಾಡಿಬಿಟ್ಟು ಅಕ್ಬರ್ ನಾಳೆ ಬಂದಂಗೆ ಮಾಡ್ತಾ ಇದ್ದೀನಿ ನಾನು, ಅಕ್ಬರ್ ನಾಳೆ ಬಂದಂಗೆ ಮಾಡ್ತಾ ಇದ್ದೀನಿ. ಆಂಜನೇಯ ಅವ್ರಿಗೆ ಜವಾಬ್ದಾರಿ ವಹಿಸಿದ್ದೀನಿ, ನಮ್ಮ ಮಾಜಿ ಜಿಲ್ಲಾಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ. ಅವ್ರಿಗೂ ಹೇಳಿದ್ದೀನಿ ನಾನು, ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳ್ತೀನಿ. ಈಗ ಅವ್ರು ಅಕ್ಬರ್ ಅವ್ರನ್ನ ಕಳಿಸಿ ಕೂತ್ಕೊಂಡವರು ಮಧ್ಯ ವಹಿಸ್ಕೊಂಡು ಯಾರು ಹೇಳಿ ಕೊಡ್ಬೇಕು ಕೊಡಿಸಿ ಅಂತ ಹೇಳಿ, ರೈತರಿಗೆ ನಾವು ಯಾವ ಕಾರಣಕ್ಕೂ ನಾವು ಅನ್ಯಾಯ ಆಗಕ್ಕೆ ಬಿಡಲ್ಲ, ರೈತರಿಗೆ ಅನ್ಯಾಯ ಆಗಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ರೆ ಸಾಲದು ಮಿಸ್ಟರ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರೆ. ತೆಲಂಗಾಣದ ವಂಚಕರ ಪರ ನಿಲ್ಲೋದು ಬಿಟ್ಟು ನೀವೇ ಮಧ್ಯಸ್ಥಿಕೆ ವಹಿಸಿ ಹಣನ ಕೊಡಿಸಿ, ಆಗ ನಿಮ್ಮ ಹೆಸರು ಉಳಿಯುತ್ತೆ, ನಿಮ್ಮ ಘನತೆಯೂ ಹೆಚ್ಚುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ನಮಸ್ಕಾರ.